ನಾಳೆಯಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ನಾಳೆ ಸಿಇಸಿ ಸಭೆ ಇದೆ ದೆಹಲಿಯಲ್ಲಿ, ಅದಕ್ಕೋಸ್ಕರ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಾಗ್ತಾ ಇರುವಂಥ ಎಲ್ಲ ಘಟನೆಗಳನ್ನು ನೋಡ್ತಾ ಇದ್ದಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಇನ್ನೂ ಸಮಸ್ಯೆ ಇದೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ಫಾರ್ಮುಲಾ ಏನು, ಯಾವ್ಯಾವ ನಾಯಕರಿಗೆ ಅವರು ಯಾವ್ಯಾವ ಸೂಚನೆಯನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಸ್ಟೋರಿಯನ್ನು ನೋಡೋಣ ಬನ್ನಿ. ಏಳನೇ ತಾರೀಕು ನಮ್ಮ AICC ಅಧ್ಯಕ್ಷರು ತಗೊಳ್ತಾರೆ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಇನ್ನೊಂದು 2-3 ದಿನದಲ್ಲಿ ಕಾಂಗ್ರೆಸ್ ಪಟ್ಟಿನೂ ಕೂಡ ಆಗ್ತದೆ. ಕಾಶಿ ರೋಡ್ ಕರ್ಕೊಂಬತ್ತೀಯ ಮನೆ ಕ್ರಾಸ್ ವೋಟ್ ಮಾಡೋರ ಎಸ್ ಟಿ ಸೋಮಶೇಖರ ಅವನಿಗಾಗಲೇ ಕಾಂಗ್ರೆಸ್ ಅಂತೆ. ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನಿಮ್ಮ ಬೆನ್ನು ಕಟ್ಕೊಂಡು ಓಡಾಡಕ್ಕೆ ನಾನು ರಾಕ್ಲೈನ್ ವೆಂಕಟೇಶ್ ಅಲ್ಲ. ಚೀಪ್ ಹೇಳಿಕೆಗಳಿಗೆ ನಾನು ಉತ್ತರನೂ ಕೊಡಲ್ಲ. ದಿನ ಕಳೆದಂತೆ ಜಟಿಲವಾಗ್ತಿದೆ. ದಿನಕ್ಕೊಬ್ಬರಂತೆ ಆಕಾಂಕ್ಷಿಗಳು ಹುಟ್ಟಿಕೊಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣಾ ಟಿಕೆಟ್ ಗೊಂದಲ ಮುಗಿಯುತ್ತಲೇ ಇಲ್ಲ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪೈಪೋಟಿ ತೀವ್ರವಾಗಿದೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ಮೀಟಿಂಗ್ ಮಾಡಿದರೂ ಸಹ ಅಭ್ಯರ್ಥಿಗಳ ಹುಡುಕಾಟದ ಗೊಂದಲ ಬಗೆಹರಿಯುತ್ತಿಲ್ಲ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ವಿಚಾರದಲ್ಲಿ ತಾನೇ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಈಗಾಗಲೇ ಸಿಎಂ ಹೇಳಿದ್ದಾರೆ. ಆದರೆ ಚಾಮರಾಜನಗರ ಕ್ಷೇತ್ರಕ್ಕೆ ಎಚ್ ಸಿ ಮಹದೇವಪ್ಪ ಸ್ಪರ್ಧಿಸಲು ಸಿದ್ಧವಾಗಿಲ್ಲ. ಮಹದೇವಪ್ಪ ಪುತ್ರನಿಗೆ ಟಿಕೆಟ್ ನೀಡಲು ಸ್ಥಳೀಯ ನಾಯಕರಿಗೆ ಒಲವಿಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆಗೆ ಸ್ಥಳೀಯ ನಾಯಕರ ವಿರೋಧವಿದೆ. ಗೋಬ್ಯಾಕ್ ಜಯಪ್ರಕಾಶ್ ಹೆಗಡೆ ಅಭಿಯಾನವನ್ನ ಸ್ಥಳೀಯ ನಾಯಕರು ನಡೆಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು 2 ಜಿಲ್ಲೆಗಳ ಶಾಸಕರು ನಾಯಕರು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಹೆಗಡೆ ಬದಲು ಸುಧೀರ್ ಕುಮಾರ್ ಮೊರಳ್ಳಿಗೆ ಟಿಕೆಟ್ ನೀಡಿ ಎಂದಿದ್ದಾರೆ. ಡಿಸಿಎಂ ಡಿಕೆ ಕೂಡ ಮೊರಳ್ಳಿ ಹೆಸರು ತೆಗೆದುಕೊಳ್ಳುವ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್, ಅಜಯ್ ಕುಮಾರ್ ಸರ್ನಾಯಕ್, ಆನಂದ್ ನ್ಯಾಮಗೌಡರ ಹೆಸರು ಮುನ್ನೆಲೆಯಲ್ಲಿವೆ. ಇವರ ಜೊತೆಗೆ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಕೂಡ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಎಲ್ಲವನ್ನೂ ತಾವೇ ನಿರ್ಧರಿಸುವುದು ಸರಿಯಲ್ಲ, ಸ್ಥಳೀಯ ಸಚಿವರು ಶಾಸಕರ ಅಭಿಪ್ರಾಯಕ್ಕೂ ಮನ್ನಣೆ ನೀಡೋಣ ಅಂತ ಸಿಎಂ ಹೇಳಿದ್ದಾರೆ. ಇದೇ ವಿಚಾರವಾಗಿ ದೆಹಲಿಯಲ್ಲಿ ಶುಕ್ರವಾರ ಸಿಇಸಿ ಸಭೆ ಇದೆ. ಸಭೆಗೂ ಮುನ್ನ ಹಲವು ಹೆಸರುಗಳನ್ನು ಪಟ್ಟಿ ಮಾಡಿಕೊಂಡೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಚುನಾವಣೆ ಸಮಿತಿ ಸಭೆ ಇದೆ. ಟಿಕೆಟ್ ಬಗ್ಗೆ ತೀರ್ಮಾನ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾರ್ಚ್ 9 ಅಥವಾ 10ಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಕಾಂಗ್ರೆಸ್ ಪಟ್ಟಿನೂ ಕೂಡ ಬಿಡುಗಡೆ ಮಾಡ್ತೀವಿ. ಇವತ್ತು ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಭೇಟಿ ಮಾಡ್ತಾ ಇದೆ. ಕರ್ನಾಟಕದ ಕ್ಯಾಂಡಿಡೇಟ್ಗಳು ಕೂಡ 2-3 ದಿನದಲ್ಲಿ ಆಗ್ತದೆ. 27ನೇ ತಾರೀಕು ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ AICC ಅಧ್ಯಕ್ಷರು ತಗೊಳ್ತಾರೆ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. 9-10ಕ್ಕೆಲ್ಲ ಒಂದು ಲಿಸ್ಟ್ ಬಿಡುಗಡೆ ಆಗ್ಬೋದು. ಯಾವ ಅಸಮಾಧಾನವೂ ಇಲ್ಲ. ಇದು ಹುರಿಯಾಳುಗಳ ಹುಡುಕಾಟಕ್ಕೆ ಕೈ ನಾಯಕರು ಪ್ರಯತ್ನ ಪಟ್ಟಿದ್ರೆ ಇತ ಅಸಮಾಧಾನ ಸ್ಫೋಟಗೊಂಡಿದೆ. ಮಂಡ್ಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಎಚ್.ಎನ್. ರವೀಂದ್ರ ಸ್ವಪಕ್ಷದ ನಾಯಕರ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ನ ಟಿಕೆಟ್ ಕುಬೇರನಿಗೆ ನೀಡಲಾಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯಲು ಹಣವೇ ಮಾನದಂಡ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆಲವರಾಯ ಸ್ವಾಮಿ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ದಾರೆ, ತಿರುಗೇಟು ನೀಡಿದ್ದಾರೆ. ಕಾಶಿ ರೋಡ್ ಕರ್ಕೊಂಬತ್ತೀಯ ಮನೆ ಕ್ರಾಸ್ ವೋಟ್ ಮಾಡೋರ ಎಸ್ ಟಿ ಸೋಮಶೇಖರ ಅವನಿಗಾಗಲೇ ಕಾಂಗ್ರೆಸ್ ಅಂತೆ. ನಿಮ್ಮ ಮಾನ ಮರ್ಯಾದೆ ಕಳೆದ್ಬಿಟ್ಟು ಹೋಗಿ ಅಲ್ಲಿ ಬಿಜೆಪಿಗೆ ಸೇರ್ಕೊಂಡು ಮಂತ್ರಿ ಆಗಿದ್ದವ್ರು ವಾಪಸ್ ಬರೋನ್ನ ಬಾ ಚಿನ್ನ ನೀನು ಬಾ ನಿನ್ನ ಮಾಸ್ತಿ ಅಂತ ಎಳ್ಕತ್ತಿದ್ದೀರಿ ಅಂದ್ರೆ ಅವ್ರು ಹೋದಾಗ್ಲೂ ಬಿಟ್ಬಿಟ್ಟು ಕಾಂಗ್ರೆಸ್ ಅಲ್ಲೇ ಉಳ್ಕೊಂಡಿದ್ರಲ್ಲ ಈ ಶಿವಪುರ ಕ್ಷೇತ್ರದಲ್ಲಿ. ಆ ಲೋಕಲ್ ಲೀಡರ್ಗಳು ಎಕಡ ತಗೊಂಡು ಹೊಡೆದಾಗಲ್ವಾ ನೀವು? ಅವತ್ತಿಗೆ ನಿಮ್ ಜೊತೆ ನಿಂತಿದ್ರಲ್ಲ ಅವ್ರಿಗೆ ನ್ಯಾಯ ಮಾಡ್ದಂಗಲ್ವಾ ನೀವು? ನಿನ್ಗೆ ಯಾರು ಬೇಕು? ನಿನಗೆ ಯಾರು ಬೇಕು? ನಿನಗೆ ಸಿದ್ಧಾಂತದ ಹಿನ್ನೆಲೆ ಇಲ್ಲದೆ ಇರೋನ್ನ ದುಡ್ಡು ಬೇಕಪ್ಪ ಚುನಾವಣೆ ಮಾಡಕ್ಕೆ, ಆದ್ರೂ ಒಂದಷ್ಟು ಬದ್ಧತೆ ಇರೋರು ಬೇಕಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೂ ಡಾಕ್ಟರ್ ರವೀಂದ್ರ ರಿಸೈನ್ ಮಾಡಿದ್ದಾರೆ. ಅತ ಸಂಸದೆ ಸುಮಲತಾ ವಿರುದ್ಧವೂ ರವೀಂದ್ರ ಕಿಡಿಕಾರಿದ್ದಾರೆ. ನಿಮ್ಮನ್ನ ಬೆನ್ನಿಗೆ ಕಟ್ಕೊಂಡು ಓಡಾಡಲು ನಾನು ರಾಕ್ಲೈನ್ ಅಲ್ಲ ಅಂತ ಗುಡುಗಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಸುಮಲತಾ ಸಿನಿಮಾದಲ್ಲಿ ಅವಕಾಶಕ್ಕಾಗಿ ಸತತ ಕರೆ ಮಾಡಿದ್ದು ತನಗೂ ಗೊತ್ತು ಅಂತ ತಿರುಗೇಟು ನೀಡಿದ್ದಾರೆ. ನಮ್ಮ ಸ್ಟಾರ್ಗಳೆಲ್ಲ
ಏನು ಸ್ಟಾರ್ಗಳಿಗೆ ನಮ್ಮ ಜಿಲ್ಲೆನಲ್ಲಿ ಅಭಿಮಾನಿಗಳಿದ್ರೆ ನಮ್ಮ ಎಲ್ಲಾ ಸ್ಟಾರ್ಗಳು ನಿಮಗೆ ಫ್ಯಾನ್ಸ್ ಆಗಿ ಬದಲಾಗ್ಬಿಟ್ಟಿದ್ದಾರೆ. ನಿಮ್ಮ ಹಣದಲ್ಲ, ನಿಮ್ಮ ಅಧಿಕಾರದಲ್ಲ, ನಿಮ್ಮಲ್ಲಿ ಇನ್ಯಾವುದೋ ನೀವು ಬೆನ್ನು ಕಟ್ಕೊಂಡು ಓಡಾಡಕ್ಕೆ ನಾನು ರಾಕ್ಲೈನ್ ವೆಂಕಟೇಶ್ ಅಲ್ಲ, ನಮಗಂತ ಆಸಕ್ತಿಗಳು ಇಲ್ಲ. ಪಾಪ ನಿನ್ನೆ ಮೊನ್ನೆವರೆಗೂ ಅವರು ಒಂದು ನನ್ನ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಕೊಡಿ ಅಂತಾನು ಅವರು ರಾಕ್ಲೈನ್ ಹಿಂದೆನೇ ಬಿದ್ದು ಎಷ್ಟು ಫೋನ್ಗಳು ಮಾಡಿರೋದು ನಮಗೆ ಗೊತ್ತಿದೆ. ಅವರ ಮನಸ್ಥಿತಿ ಏನು, ಅವರ ಮೈಂಡ್ ಸೆಟ್ ಏನು, ಅವ್ರು ಹುಟ್ಟು ಬೆಳೆದ ವಾತಾವರಣ ಏನು, ಅಥವಾ ಅವರು ಯಾವ ಮಟ್ಟಕ್ಕೆ ಓದಿರ್ತಾರೆ ಅನ್ನೋದು ನಾವೇ ಅರ್ಥ ಮಾಡ್ಕೊಳ್ತೀವಿ. ಸದ್ಯ ಕಾಂಗ್ರೆಸ್ ಒಳಗೆ ಟಿಕೆಟ್ ಫೈಟ್ ಜೋರಾಗಿದ್ದು ಅಂತಿಮ ಪಟ್ಟಿ ಪ್ರಕಟವಾದ ಬಳಿಕ ಮತ್ತಷ್ಟು ಅಸಮಾಧಾನ ಭುಗಿದೇಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.